ಫೆಬ್ರವರಿ 13ಕ್ಕೆ ಮಗ್ಗಿ ಪುಸ್ತಕ ಸಿನಿಮಾ ರಿಲೀಸ್ ಆಗೋದಕ್ಕೆ ಸಜ್ಜಾಗಿ ನಿಂತಿದೆ. ಸಾಕಷ್ಟು ಆಲ್ರೆಡಿ ಮಗ್ಗಿ ಪುಸ್ತಕ ಶೀರ್ಷಿಕೆ ಮೇಲೆನೆ ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನು ಸಾಂಗ್ಸ್ ನೋಡಿ ಅಂತೂ ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ಕಣ್ಣಲ್ಲಿ ನೀರಂತೂ ಬರ್ಸಿದೆ. ನಾನು ಕೂಡ ನೋಡಿದೆ. ಸೊ ನನ್ನ ಜೊತೆಗೆ ಅದರಲ್ಲಿ ಮುಖ್ಯ ಪಾತ್ರವನ್ನು ಮಾಡಿರುವಂತಹ ರಾನ್ವಿ ಅವ್ರು ನನ್ನ ಜೊತೆಗಿದ್ದಾರೆ. ನೈಜ ಘಟನೆಗಳ ಆಧಾರಿತ ಸಿನಿಮಾ ಅವನಿ ಅನ್ನುವಂತಹ ಕಾದಂಬರಿಯ ಒಂದಷ್ಟು ಅಂಶಗಳು ಇದರಲ್ಲಿ ಉಲ್ಲೇಖ ಆಗಿದೆ ಕೂಡ. ಸೊ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್, ಹೇಗಿದ್ದೀರಾ? ರಾನ್ವಿ ಅಂತ ಕರೀಲಾ, ನಿಮಗೆ ಅವನಿ ಅಂತ ಕರೀಲಾ? ನೀವು ಯಾವ್ದು ಕರೆದ್ರೂ ಖುಷಿನೇ. ಓಕೆ, ಬಿಕಾಸ್ ಇವಾಗ ಯಾಕೆ ಅಂತ ಅಂದ್ರೆ ಒಂದು ಸಿನಿಮಾ ಬಂದಂತಹ ಸಂದರ್ಭದಲ್ಲಿ ಆ ಪಾತ್ರಗಳ ಮುಖಾಂತರ ನೀವು ಜನರಿಗೆ ಕನೆಕ್ಟ್ ಆದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಸಿಗುವಂತಹ ಖುಷಿ ಕಲಾವಿದರಿಗೆ ಬೇರೆ ಯಾವುದು ಇರೋದಿಲ್ಲ. ಏನ್ ಹೇಳ್ತೀರಾ? ತುಂಬಾನೇ ಖುಷಿ ಇದೆ. ಬಿಕಾಸ್ ಶೋ ನೋಡಿದವ್ರು ಎಲ್ರು ಒಂಥರ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ಅವ್ರ ಕಣ್ಣಲ್ಲಿ ಇದ್ದಿದ್ದ ನೀರು ನನಗೊಂಥರ ಬೇರೆ ಲೆವೆಲ್ ಎಕ್ಸೈಟ್ಮೆಂಟು. ಇನ್ನು ನಾಳೆ ಅಂದರೆ ಲೈಕ್ ಫೆಬ್ರವರಿ 13th ಸಿನಿಮಾ ನೋಡೋವಂಥ ಜನರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಾನು ಕೂಡ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ನಾನು ಫೆಬ್ರವರಿ 13th ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು. ಇನ್ನು ರಾನ್ವಿ ಅವರು ಏನಂತ ಹೇಳಿದ್ರೆ, ನಾನು ಸಾಂಗ್ಸ್ ಅಲ್ಲಿ ನಿಮ್ಮನ್ನ ನೋಡಿದಂಥ ಸಂದರ್ಭದಲ್ಲಿ ಮತ್ತೆ ನಿನ್ನೆ ಕೂಡ ಸಿನಿಮಾ ಏನು ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ ಆಯೋಜನೆ ಮಾಡಿದ್ರು. ಸೊ ಅವಾಗ ಆಗಿರ್ಬೋದು, ನಿಮ್ಮನ್ನ ನೋಡಿದಾಗ ಪುಟ್ಟ ಸ್ಕೂಲ್ ಹುಡುಗಿ ಬಟ್ ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾ ಇರ್ತೀರಾ. ಒಂದಷ್ಟು ಕಷ್ಟಗಳು ಜೀವನದಲ್ಲಿ ಬಂದಾಗ ಹೇಗೆ ಫೇಸ್ ಮಾಡಬೇಕು ಅನ್ನುವಂತಹ ಪಾತ್ರ ನಿಮ್ಮದು, ಅತ್ಯದ್ಭುತವಾದಂತಹ ಪಾತ್ರನ ನಿಮಗೆ ಸಿಕ್ಕಿದೆ ಸಿನಿಮಾದಲ್ಲಿ. ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಪಾತ್ರದ ಬಗ್ಗೆ ಒಂದೆರಡು ಮಾತನಾಡೋದಾದ್ರೆ. ಖಂಡಿತ ನೀವು ಹೇಳಿದ ನಿಜನೇ. ಬಿಕಾಸ್ ಯಾಕಂದರೆ ಆ ಪಾತ್ರ ಸಿಕ್ಕಿದ್ದೇ ಒಂಥರ ಚಾಲೆಂಜಿಂಗ್ ನನಗೆ. 416 ಮೆಂಬರ್ಸ್ ಆದಮೇಲೆ ನನಗೆ ಸಿಕ್ಕಂಥ ಪಾತ್ರ ಅವನಿ ಪಾತ್ರ. ನಾನು 417th ಆಡಿಷನ್ ಕೊಟ್ಟಿದ್ದು. ಅದು ಒಂಥರ ಅದ್ಭುತವಾಗಿದೆ. ನಾನು ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಅದೇ ನೀವು ಹೇಳಿದ್ರಲ್ಲ, ಒಂದು ಹೆಣ್ಮಗು ಲೈಫಲ್ಲಿ ಎಷ್ಟು ಕಷ್ಟಗಳು ಇರುತ್ತೆ, ಜೊತೆಗೆ ಅಷ್ಟು ಕಷ್ಟಗಳಿದ್ರೂ ಅವಳು ಗುರಿನ ಅವಳು ಹೇಗೆ ಸಾಧನೆ ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಇದೆ. ಆ್ಯಂಡ್ ದ ಮೋಸ್ಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಂದರೆ, ನಾನು ಇಡೀ ಕಂಪ್ಲೀಟ್ ಸಿನಿಮಾ ಮುಖ ತೊಳೆದಿಲ್ಲ. ನಾನು ಜಸ್ಟ್ ಮಾರ್ನಿಂಗ್ ಎದ್ದೇಳೋದು, ನೋ ಹೇರ್ಸ್ ಕೂಂಬು ಇದೇನೂ ಇರ್ತಿಲ್ಲ, ಜಸ್ಟ್ ಬ್ರಷ್ ಮಾಡು, ಸೆಟ್ಟಿಗೆ ಹೋಗು. ಫಸ್ಟ್ 3 ಶೆಡ್ಯೂಲ್ಸ್ ಏನೋ 1 ವೀಕ್ ಸ್ನಾನನೇ ಮಾಡಿರಲಿಲ್ಲ. ಸೊ ಅದು ಊಟ ಮಾಡಿದ್ರಾ? ಯಾಕಂದ್ರೆ ಫುಲ್ ಸ್ಲಿಮ್ ಆಗಿ ಕಾಣಿಸ್ತಾ ಇದ್ದೀರಾ. 3 years ಬ್ಯಾಕ್ ಅದು ನ್ಯಾಚುರಲ್ ಆಗಿ ಬೇಕು ಅಂತ ಹೇಳಿದ್ರಿಂದ ಅದೊಂಥರ ಗುಡ್ ಎಕ್ಸ್ಪೀರಿಯನ್ಸ್. ಅದು ಬಿಕಾಸ್ ನಮ್ಮ ಲೈಫಲ್ಲಿ ಅಂದರೆ ನಾನು ರಾನ್ವಿ ಆಗಿದ್ದ ಆ ಥರ ಯಾವುದೇ ಥರ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ನಾನು ಅವನೇ ಪಾತ್ರದಲ್ಲಾದರೂ ಆ ಥರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಒಪ್ಕೊಂಡೆ. ಇವಾಗ ಏನ್ ಗೊತ್ತಾ ರಾನ್ವಿ ಅವರೇ, ಹೀರೋಯಿನ್ ಆಗ್ಲಿ ಅಥವಾ ಯಾರೇ ಆಗಿದ್ ಗೆಸ್ಟ್ ರೋಲ್ ಅಲ್ಲಿ ಆದ್ರೂ ನಾವು ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಇಷ್ಟಪಡುವಂಥದ್ದು ಎಲ್ಲರೂ ಕೂಡ. ನಾನು ಒಬ್ಬ ಹುಡುಗಿಯಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಅದರಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದೀರಾ. ನೀವೇ ಹೇಳಿದ್ರಿ ಇವಾಗ, ನಾನು ಬ್ರಷ್ ಮಾಡ್ತಿರ್ಲಿಲ್ಲ, ಮುಖನೂ ಕೂಡ ತೊಳಿತಾ ಇರ್ಲಿಲ್ಲ, ಓಕೆ, ಸ್ನಾನ ಮಾಡಿರ್ಲಿಲ್ಲ ಅಂತೆ. ಸೊ ಆ ಥರ ಒಂದು ಸವಾಲಾಗಿರುತ್ತೆ. ನಾನು ಹೇಗೆ ಕಾಣ್ತೀನೋ, ಚೆನ್ನಾಗಿ ಕಾಣ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು. ಬಟ್ ಅದರಲ್ಲೂ ಕೂಡ ನೀವು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ, ಬಟ್ ಗೊತ್ತಾಗಲ್ಲ ನೀವೇ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ನಿಮ್ಮನ್ನ ಆ ಪಾತ್ರಕ್ಕೆ ತಕ್ಕ ಹಾಗೆ ಬ್ಲೆಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ತುಂಬಾ ಖುಷಿ ಇದೆ. ಬಿಕಾಸ್ ಹರಿ ಸರ್ ಆಡಿಷನ್ ಕೊಟ್ಟೆ ನೆಕ್ಸ್ಟ್ ಡೇನೇ ಹೇಳಿದ್ರು, ಇಲ್ಲ ಈ ಹುಡುಗಿನೇ ಬೇಕು ಈ ಪಾತ್ರಕ್ಕೆ ಅಂತ ಹೇಳಿದ್ರು. ಸೊ ಅದು ಒಂಥರ ಬಿಕಾಸ್ ಅಷ್ಟು ಜನರ ಮಧ್ಯೆ ನನ್ನ ಸೆಲೆಕ್ಟ್ ಮಾಡಿದ್ರು. ನಾನು ಆಡಿಷನ್ ಹೋಗಿದ್ದ ದಿನವೂ ಸಹ ಒಂದು 15 ಮೆಂಬರ್ಸ್ ಏನೋ ಇದ್ರು. ಅಷ್ಟು ಜನ ಮಧ್ಯೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರಲ್ಲ, ಅದೊಂಥರ ಖುಷಿ ಇದೆ. ಸೊ ಅದೇ ನೀವು ಹೇಳಿದಾಗೆ ಅಷ್ಟು ಗ್ಲಾಮರಸ್ ಆಗಿ ನಮ್ಮ DOP ಸರ್ ನಂದಕುಮಾರ್ ಸರ್ ಅವರಾಗಿರ್ಬೋದು ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ಅಷ್ಟು ಚೆನ್ನಾಗಿ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಹಾಗಾಗಿ ಇಲ್ಲ, ನಾನು ಚೆನ್ನಾಗಿ ಕಾಣಿಸ್ತೀನಿ ಸ್ಕ್ರೀನ್. ಬಿಕಾಸ್ ನಾನು ಯಾಕಂದರೆ ಈಗ ಒಂದು ಶಾರ್ಟ್ ಆಗಿದೆ ಅಂತಂದ್ಮೇಲೆ ನಾನು ಮಾನಿಟರ್ ಹತ್ರ ಹೋಗ್ತಾ ಇದ್ದೀನಿ ನೋಡೋದಕ್ಕೆ. ಹೌದು, ಮಾನಿಟರ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಅನ್ನೋದಕ್ಕಿಂತ ನಾನು ಆ್ಯಕ್ಟ್ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಮುಖ್ಯ ಆಗಿತ್ತು. ಬಿಕಾಸ್ ನನ್ನ ಫಸ್ಟ್ ಮೂವಿ ಆಗಿರೋದ್ರಿಂದ ಚೆನ್ನಾಗೇ ತೋರಿಸಿರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಸೊ ಆದ್ರೂ ಒಂದ್ಸಲ ಮಾನಿಟರ್ ಹತ್ರ ಹೋಗಿ ನೋಡ್ಬೇಕಾದ್ರೆ ನಾನೇನ ಇದು, ಇನ್ಫ್ಯಾಕ್ಟ್ ನಾನು ಪ್ರೀಮಿಯರ್ ಶೋ ನೋಡ್ಬೇಕಾದ್ರೂ ಅನಿಸಿತ್ತು, ನಾನೇನ ಇದು, ನನಗೆ ಕೆಲವು ಟೈಮ್ ಡೌಟ್ ಬರ್ತಿತ್ತು. ಬಿಕಾಸ್ ಅಷ್ಟು ಚೆನ್ನಾಗಿ ತೋರಿಸಿದ್ರೆ ನನ್ನನ್ನು. ಈಗ ಎಷ್ಟೋ ಜನ ಕೇಳಿದ್ರು, ನೀವು ಮುಖನೇ ತೊಳೆದಿಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೂ ಈ ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ಲ ಅಂತ ಹೇಳಿದ್ರು. ಅವಾಗಲೇ ಸಾಂಗ್ ನೋಡ್ತಾ ಕೇಳಿದೆ, ಇದರಲ್ಲಿ ಎಲ್ಲಿದ್ದಾರೆ ರಾನ್ವಿ ಅಂತ ಹೇಳ್ಬಿಟ್ಟು. ಮೇಡಮ್ ಇಲ್ಲೇ ಇದ್ದಾರಲ್ಲ ಮೇಡಮ್ ಅಂತ. ತುಂಬಾ ಚೆನ್ನಾಗಿ, ಅತ್ಯದ್ಭುತವಾಗಿದೆ. ಥ್ಯಾಂಕ್ ಯು.
ಇನ್ನು ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಒಳ್ಳೆ ಪಾತ್ರ ಸಿಕ್ಕಿದೆ, ಒಂದು ಒಳ್ಳೆ ಮೆಸೇಜ್ ಕೊಡುವಂತಹ ಪಾತ್ರ ಅದು ಆ್ಯಕ್ಚುಲಿ. ಆಮೇಲೆ ಅಪ್ಪ ಅನ್ನೋರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅವ್ರು ಎಷ್ಟು ನಮಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ ಅನ್ನುವಂತಹ ಒಂದು ಮೆಸೇಜ್ನ ಕೊಡಕ್ಕೆ ಹೊರಟಿದ್ದೀರಾ. ಸೊ ಏನು ಹೇಳ್ತಾ ಇದೆ ನಿಮ್ಮ ಪಾತ್ರ, ಅವನಿ ಅನ್ನುವಂತಹ ಪಾತ್ರ, ನೈಜ ಘಟನೆ ಆಧಾರಿತ ಸಿನಿಮಾ. ಸೊ ನೀವು ಮೊದಲನೇ ಸಿನಿಮಾನೇ ರಾನ್ವಿ ಅವರೇ ಸಿಕ್ಕಿರುವಂಥದ್ದು ಯಾರಿಗೂ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ನೀವೇ ಹೇಳಿದ್ರಿ 417 ಆಡಿಷನ್ಸ್ ಆಗಿ ನೀವು ಅದಾದ ಮೇಲೆ ಸೆಲೆಕ್ಟ್ ಆಗಿರುವಂಥದ್ದು. ಒಂದು ರೀತಿಯಾಗಿ ಏನಂತ ಹೇಳ್ಬೋದು, ಮಿರಾಕಲ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಆ ಪಾತ್ರಕ್ಕಾಗಿ. ಹೌದು ಮ್ಯಾಮ್, ಈ ಪಾತ್ರ ಒಂಥರ ನನಗೆ ಗಾಡ್ ಗಿಫ್ಟ್ ಅಂತಂದ್ರೂ ತಪ್ಪಾಗಲ್ಲ. ಬಿಕಾಸ್ ನೀವು ಹೇಳಿದ್ರಿ ಹೌದು, ಈ ಥರ ಪಾತ್ರಗಳು ಸಿಗೋದಕ್ಕೆ ಲಕ್ಕಿರಬೇಕು ಅನಿಸುತ್ತೆ. ಸೊ ಅದೇ ನಾನು ಆಗಲೇ ಹೇಳಿದಾಗೆ ನಮ್ಮ ಡೈರೆಕ್ಟರ್ ಈ ಥರ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜವಾಗ್ಲೂ ನಾನು ಈ ಪಾತ್ರಕ್ಕೆ ಸೆಲೆಕ್ಟ್ ಆಗ್ತೀನಿ ಅಂತ. ಬಟ್ ಶೂಟಿಂಗಲ್ಲಿ ಕೂಡ ಅಷ್ಟೇ ಒಂದು ಸ್ಟ್ರಗಲ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನಾನು ಈ ಪಾತ್ರಕ್ಕೆ ಬರ್ಬೇಕಾದ್ರೆ ಈಗ ರಾನ್ವಿ ಬೇರೆ ಥರ, ಬಿಕಾಸ್ ರಾನ್ವಿಗೆ ಮನೆ ಕೆಲಸ ಮಾಡೋದು ಇದೆಲ್ಲ ಗೊತ್ತಿರಲಿಲ್ಲ. ಮಗ್ಗಿ ಪುಸ್ತಕಕ್ಕೆ ಬಂದಮೇಲೆ ಮೈಸೂರು ರಮಾನಂದ್ ಸರ್ ಅವ್ರ ಹತ್ರ ನಾನು ಈ ಆ್ಯಕ್ಟಿಂಗಿಗೆ ಹೇಗೆ ಟ್ರೈನಪ್ ಮಾಡ್ತಾರೆ, ವರ್ಕ್ಶಾಪ್ಸ್ಗಳು ಮಾಡ್ತಾರೆ, ನಮ್ಮ ಡೈರೆಕ್ಟರ್ ಸರ್ ನನಗೆ ಹೀಗೆ ಪಾತ್ರೆ ತೊಳೆಯೋದು ಹೇಗೆ, ಕಸ ಗುಡಿಸೋದು ಹೇಗೆ ಎಲ್ಲನೂ ಹೌದೌದು ಈ ರೀತಿ ಒಂದು ವಿಡಿಯೋ ಮಾಡೋದು, ಡೈಲಿ ನಾನು ಹೇಗೆ ಕೆಲಸ ಮಾಡ್ತೀನಿ ವಿಡಿಯೋ ಮಾಡೋದು ನಮ್ಮ ಡೈರೆಕ್ಟರ್ ಸರ್ಗೆ ಶೇರ್ ಮಾಡೋದು, ಈ ರೀತಿ ಹೋಗ್ತಾ ಹೋಯ್ತು ನನ್ನ ಆ್ಯಕ್ಟಿಂಗ್ ಜರ್ನಿ. ಅವನಿ ಅಂದರೆ ಲೈಕ್ ಅವರ ತಂದೆ ತಾಯಿ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದಾರೆ ಅನ್ನೋದನ್ನ ಅವನಿಗೆ ಗೊತ್ತಿರುತ್ತೆ. ಬಿಕಾಸ್ ಅವನಿ ಅದನ್ನ ನೋಡ್ತಾ ಇರ್ತಾರೆ, ಅದನ್ನ ಐಡೆಂಟಿಫೈ ಮಾಡ್ತಾ ಇರ್ತಾರೆ. ಸೊ ಆದ್ರೂ ಅವ್ರ ಗುರಿನ, ಅವ್ರ ಛಲನ ಅವ್ರು ಬಿಡ್ದೇನೆ ಅವ್ರು ಮಾಡ್ಬೇಕಾಗಿರೋಂಥ ಕೆಲಸನ ಮಾಡಿ ಅವ್ರ ತಂದೆ ಕನಸನ್ನ ನೆರವೇರಿಸ್ತಾರೆ. ಸೊ ಅದು ಒಂಥರ ಇನ್ಸ್ಪಿರೇಷನ್, ಆ್ಯಕ್ಚುಲಿ ಎಲ್ಲ ಯೂಸ್. ಇನ್ಫ್ಯಾಕ್ಟ್ ರಾನ್ವಿಗೂ ಕೂಡ ಅವನಿ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ನೇ. ಸೂಪರ್. ಓಕೆ, ಸಿನಿಮಾದ ಮುಖಾಂತರ ಸಾಕಷ್ಟು ನೀವು ಕಲಿದೇ ಇರೋ ಕೆಲಸಗಳನ್ನು ಕಲ್ತ್ರಿ ಅಂತ ಹೇಳಿದ್ರಿ. ಒಂದಷ್ಟು ಬದಲಾವಣೆಗಳು ಕೂಡ ಆಗುತ್ತೆ. ಒಂದು ಸಿನಿಮಾ ಮಾಡಿದ್ರು ಕಲಾವಿದರು ಅಂತ ಹೇಳಿದ್ರೆ ನಾವು ಯಾವ ರೀತಿಯೂ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ. ಆ ಸಿನಿಮಾ ಮಾಡ್ತಾ ನಾವು ಆ ಪಾತ್ರದಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ತೀವಿ. ಅದರಲ್ಲಿ ನಮ್ಮ ಕರೆಕ್ಷನ್ಸ್ ಅಂದ್ರೆ ನಮ್ಮ ನಿಜ ಜೀವನದಲ್ಲೂ ಕೂಡ ನಾವು ಕೆಲವೊಂದು ಕರೆಕ್ಷನ್ಸ್ ಅನ್ನ ಮಾಡ್ಕೋತೀವಿ. ಆ ರೀತಿ ರಾನ್ವಿ ಏನಾದ್ರೂ ಅವನಿ ಪಾತ್ರದಿಂದ ಕರೆಕ್ಷನ್ಸ್ ಮಾಡ್ಕೊಂಡ್ರ ನಿಜ ಜೀವನದಲ್ಲಿ? ಖಂಡಿತ ಹೌದು. ಬಿಕಾಸ್ ಹೇಳಿದ್ನ ನಾನು ಆಗ್ಲಿ ಕೆಲಸನೇ ಬರ್ತಿರ್ಲಿಲ್ಲ, ನನಗೆ ಕೆಲಸ ಮಾಡೋದನ್ನ ಕಲಿತೆ. ಆ್ಯಂಡ್ ಅವನಿಯಲ್ಲಿ ಪೇಷನ್ಸ್ ತುಂಬಾ ಇದೆ. ಸೊ ರಾನ್ವಿಗೆ ಅಷ್ಟು ಇರ್ಲಿಲ್ಲ. ಈಗ ಒಂಚೂರು ಅವನಿ ಪಾತ್ರದಿಂದ ಸ್ವಲ್ಪನಾದ್ರು ಪೇಷನ್ಸ್ ಡೆವಲಪ್ ಆಗಿದೆ. ಸೊ ಅದೇ ನಿಮ್ಮ ಗುರಿ ಏನು? ಬಿಕಾಸ್ ಫಸ್ಟ್ ಸಿನಿಮಾ ಮುಖಾಂತರ ಅತ್ಯದ್ಭುತವಾದಂತಹ ಪಾತ್ರ ಅಂತೂ ಸಿಕ್ಕಿದೆ. ಸೊ ನೆಕ್ಸ್ಟ್ ಯಾವ ರೀತಿ ಕಾಣಿಸ್ಕೋಬೇಕು ಅನ್ನೋ ಕನಸಿದೆ. ಮತ್ತೆ ಮಗ್ಗಿ ಪುಸ್ತಕದ ಮುಖಾಂತರ ನಿಮ್ಮ ಒಂದು ಸಿನಿಮಾ ತಂಡದ ಮುಖಾಂತರ ಏನು ಹೇಳಕ್ ಬಯಸ್ತೀರಾ? ಫೈನಲಿ ನಾಳೆ ರಿಲೀಸ್ ಆಗ್ತಾ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಎಕ್ಸೈಟ್ಮೆಂಟ್ ತುಂಬಾ ಇದೆ ಮ್ಯಾಮ್, ಅದೇ ಥರ ನರ್ವಸ್ಸು ಇದೆ. ಬಿಕಾಸ್ ಜನಗಳು ನೋಡಿ ನಮ್ಮನ್ನ ಪ್ರೋತ್ಸಾಹಿಸಬೇಕು, ಹೊಸ ಕಲಾವಿದ್ರನ್ನ ನಮ್ಮ ಕರ್ನಾಟಕದ ಜನತೆ ಕೈ ಹಿಡಿದು ಮೇಲೆ ಎತ್ತಬೇಕು. ನನ್ನ ಗುರಿ ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದೇ. ಸೊ ಎಲ್ಲ ಕರ್ನಾಟಕ ಜನತೆನೂ ಮಿಸ್ ಮಾಡಿದೆ. ನಾಳೆ ಅಂದರೆ February 13 ನಮ್ಮ ಮಗ್ಗಿ ಪುಸ್ತಕ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹಾಗೂ ನಮ್ಮ ಇಡೀ ಮಗ್ಗಿ ಪುಸ್ತಕ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಸೂಪರ್ ಫ್ಯಾಂಟಾಸ್ಟಿಕ್, ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚು ಪ್ರಾಜೆಕ್ಟ್ಸ್ಗಳು ನಿಮಗೆ ಒಲ್ದು ಬರಲಿ ರಾನ್ವಿ ಅಂತ ಹೇಳ್ತಾ, ಅವನಿ ಅನ್ನೋ ಪಾತ್ರವನ್ನ ಜನರು ಮನೆಗೆ ತಗೊಂಡು ಹೋಗ್ತಾರೆ ಅನ್ನುವಂತಹ ಭರವಸೆ ನನಗಂತೂ ಬಂತು. ಆಲ್ ದ ಬೆಸ್ಟ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ರಾನ್ವಿ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್ ಬೆಂಗಳೂರು.